ಕೆಲಸ ಮಾಡ ಅಣ್ಣ ಇಲ್ಲಿ ನೋಡಿ, ಏನು ಚಿಕ್ಕು ಇದು ಟ್ರೋಫಿ ಎಲ್ಲ ತಂದಿದ್ದೀರಲ್ಲೋ, ಸ್ವೀಟ್ ಬಾಕ್ಸ್ ಬೇರೆ ಇದೆಯಲ್ಲೋ, ಏನ್ ಎಲೆಕ್ಷನ್ ಏನಾದ್ರು ವಿನ್ನದ? ಅಣ್ಣ ನಮ್ ಕಾಲೇಜಲ್ಲಿ ಇಂಟರ್ ಕಾಲೇಜ್ ಫೆಸ್ಟ್ ಇತ್ತು, ಈ ಮೂದೇವಿ ಜೊತೆ ಒಂದ್ ನಾಟಕ ಮಾಡಿದೆ, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನಂಗೆ. ಕಂಗ್ರಾಚುಲೇಷನ್ಸ್. ನಾಟಕದ ಬಗ್ಗೆ ಹೇಳಿಲ್ವಲ್ಲ ಅಮ್ಮು? ಯಾವ ನಾಟಕ? ದುಷ್ಯಂತ ಶಾಕುಂತಲ ಅಕ್ಕ. ಹೌದಾ? ಎಲ್ಲಿ ಒಂದ್ಸಲ ಇಬ್ರು ನಾಟಕ ಮಾಡಿ ತೋರಿಸಿ, ನಾವು ನೋಡ್ತೀವಿ. ಈಗ್ಲಾ? ಅದೆಲ್ಲ ಆಗಲ್ಲ. ಈ ವಲ್ಲಭ, ನಮಗೂ ನಿಮ್ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಕಣೋ. ಜಾಸ್ತಿ ಬೇಡ, ಒಂದೇ ಒಂದ್ ಡೈಲಾಗ್ ಸಾಕು. ಇಲ್ಲ ವಲ್ಲಭ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈಗ ನೀನ್ ಪರ್ಫಾರ್ಮ್ ಮಾಡ್ಲೇಬೇಕು. ಇಲ್ಲಣ್ಣ, ಆಗೋದಿಲ್ಲ ಅದೆಲ್ಲ. ಅಣ್ಣ, ಫಸ್ಟ್ ಪ್ರೈಸ್ ಬರೋ ತರ ಮಾಡಿರೋ ಪರ್ಫಾರ್ಮೆನ್ಸ್ ನಮಗೂ ನೋಡ್ಬೇಕಣ್ಣ, ಪ್ಲೀಸ್ ಅಣ್ಣ ಮಾಡಿ. ಕಾಲೇಜಲ್ಲಿ ಇವಳ ಜೊತೆ ನಾಟಕ ಮಾಡಿದ್ದೇನೆ ದೊಡ್ಡ ಸಾಹಸ, ಮತ್ತೆ ಇಲ್ಲೂ ಮಾಡ್ಬೇಕಾ? ನೋಡಿ, ನಿಮಗ್ ಕೈ ಮುಗಿತೀನಿ, ನಾಟಕ ಮಾಡುವಂತ ಮಾತ್ರ ಹೇಳ್ಬೇಡಿ. ಈಗ ಕರಿಬೇಕು, ತಪ್ಪಿಲ್ದೆ ಅಷ್ಟು ಉದ್ದ ಡೈಲಾಗ್ನ ಹೇಳಿದ್ದೆ ಒಂದು ದೊಡ್ಡ ಮಿರಾಕಲ್ಲು. ಈಗ ಮತ್ತೆ ಏನಾದ್ರು ಇವಳ ಕೈಲಿ ನೀವು ನಾಟಕ ಮಾಡಿಸಿದ್ರೆ 50 ಅಲ್ಲ 100 ಟೇಕ್ ಆಗುತ್ತೆ, ಬೆಳಕು ಹರಿದ್ ಬಿಡುತ್ತೆ. ಯೋಚನೆ ಮಾಡಿ. ಅದಕ್ಕೆ ಬೇಡವೇ ಬೇಡ. ಏಯ್, ನಾನ್ ನೀಟಾಗೆ ಡೈಲಾಗ್ ಹೇಳ್ತೀನಿ, ನೀನೇ ಸ್ಟೇಜ್ ಮೇಲೆ ಇವತ್ತು 2 ಡೈಲಾಗ್ ಮರ್ತೆ ಗೊತ್ತಾ? ಏಯ್, ನಾನೆಲ್ಲ ಮರ್ತ, ನೀನ್ ಮರ್ತಿದ್ದು. ಶೂ, ಆಯ್ತಾಯ್ತು. ನೀವಿಬ್ರು ಮತ್ತೆ ಜಗಳ ಶುರು ಮಾಡಿದ್ರ? ಸರಿ ಸರಿ, ನೀವಿಬ್ರು ನಾಟಕನೇ ಮಾಡ್ಬೇಡಿ, ಬಿಟ್ಬಿಡಿ. ಸರಿ ಹೋಗ್ಲಿ ಬಿಡಿ, ಸ್ವೀಟ್ನಾರು ಕೊಡಪ್ಪ ತಿನ್ನೋಣ. ಇಲ್ಲ 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 ವಲ್ಲಭ, ಈ ಸ್ವೀಟ್ ಬಾಕ್ಸ್ ತಂದಿರೋದೆ ನಾವೆಲ್ಲ ತಿನ್ಲಿ ಅಂತ ತಾನೆ? ಹೌದು, ಆದ್ರೆ ಈ ಸ್ವೀಟ್ ನ ಫಸ್ಟ್ ತಿನ್ಬೇಕಾಗಿರೋರು ಬೇರೆನೇ ಇದ್ದಾರೆ. ಓಹ್ ಕಳ್ಳ, ಮೊದ್ಲು ಹೆಂಡತಿ ತಿನ್ಸ್ಬೇಕು ಅಂತ. ಸರಿ ತಿನ್ಸು, ನಾವು ನೋಡ್ತೀವಿ. ಅದಲ್ಲ ಅಣ್ಣ. ನನಗ್ ಗೊತ್ತಾಯ್ತು. ಮೀನಾ, ಅದನ್ನ ಇಸ್ಕೋ. ವಲ್ಲಭ, ಕೊಡಿಲಿ. ನೀನ್ ಯಾರಿಗೆ ಈ ಸ್ವೀಟ್ ಕೊಡ್ಬೇಕು ಅನ್ಕೊಂಡಿದ್ಯೋ ಆ ಸ್ವೀಟ್ ಅವ್ರಿಗೆ ತಲುಪುತ್ತೆ. ಅತ್ತೆ ತಗೊಳ್ಳಿ, ಮಾವಂಗೆ ವಲ್ಲಭನ್ ಮೇಲಿರೋ ಸಿಟ್ಟು ಕಡಿಮೆ ಆಗೋದಕ್ಕೆ ಒಳ್ಳೆ ಚಾನ್ಸು. ಹೋಗ್ಬಿಟ್ಟು ಅವ್ರಿಬ್ರು ಸಾಧನೆ ಬಗ್ಗೆ ಹೇಳಿ, ಖಂಡಿತವಾಗ್ಲೂ ಅವ್ರು ಖುಷಿ ಪಡ್ತಾರೆ. ಹೋಗಿ. ಆಯ್ತು ಮೀನಾ, ಹಾಗೆ ಮಾಡ್ತೀನಿ. ರೀ, ಏನ್ ಗಿರ್ಜಾ? ಸ್ವೀಟ್ ತಗೊಳ್ರಿ. ಏನ್ ವಿಶೇಷ? ವಲ್ಲಭ ಕಾಲೇಜಲ್ಲಿ ನಾಟಕ ಮಾಡೋ ಪಂದ್ಯದಲ್ಲಿ ಫಸ್ಟ್ ಬಂದಿದ್ದಾನೆ ರೀ. ಅಮ್ಮು ಮತ್ತೆ ವಲ್ಲಭ ಇಬ್ರು ಸೇರ್ಕೊಂಡು ನಾಟಕ ಮಾಡಿದ್ರಂತೆ. ರೀ, ಯಾಕ್ರಿ? ನಿಮಗ ಅವನ ಮೇಲೆ ಸಿಟ್ಟಿದೆ ಅಂತ ನನಗೆ ಗೊತ್ತು ರೀ, ಆದ್ರೆ ಅವ್ನ್ ಗೆದ್ದು ಬಂದು ಮೊದಲು ನಿಮಗೆ ಸ್ವೀಟ್ ಕೊಡ್ಬೇಕು ಅಂತ ಆಸೆ ಪಟ್ಟಿದಾನ್ರಿ. ದಯವಿಟ್ಟು ತಗೊಳ್ರಿ. ನನಗ್ ಬೇಡ ಗಿರ್ಜಾ. ಯಾಕ್ರಿ? ಅಲ್ಲ ಗಿರ್ಜಾ, ಇದ್ರಲ್ಲಿ ಏನು ವಿಶೇಷ ಅಂತ ನಾನು ಸ್ವೀಟ್ ತಗೋಬೇಕು? ಓ, ಅವನ್ ನಾಟಕ ಮಾಡಿ ಫಸ್ಟ್ ಪ್ರೈಸ್ ತಗೊಂಡ ಅಂತನಾ? ಅದು ಅವನ್ಗೇನ್ ದೊಡ್ಡದಲ್ವಲ್ಲ. ಇದುವರೆಗೂ ಅವ್ನು ನನ್ನ ಜೊತೆ ನಾಟಕ ಮಾಡ್ಕೊಂಡು ತಾನೇ ಬಂದಿರೋದು. ಅಪ್ಪ, ನಿಮ್ಮ ಮಾತು ಮೀರಲ್ಲ, ನಾ ಪ್ರೀತಿ ಮಾಡಲ್ಲ, ನೀವು ತೋರಿಸೋ ಹುಡುಗಿನೇ ಮದುವೆ ಆಗ್ತೀನಿ, ನಿಮ್ಮ ಆಸೆ ಹಾಗೆ ಕಲೆಕ್ಟರ್ ಆಗ್ತೀನಿ ಅಂತೆಲ್ಲ ಹೇಳಿದ್ನಲ್ಲ, ಅದೆಲ್ಲ ನಾಟಕ ಅಲ್ವಾ? ಮೊದಲಿಂದ ಈ ಥರ ನಾಟಕ ಮಾಡ್ಕೊಂಡು ಬಂದಿರೋನು ಫಸ್ಟ್ ಪ್ರೈಸ್ ತಗೊಳ್ಳೇಬೇಕಲ್ವಾ? ಅದರಲ್ಲೇನು ವಿಶೇಷ ಇಲ್ಲ ಬಿಡು. ರೀ, ಹಾಗೆಲ್ಲ ಹೇಳ್ಬೇಡ್ರಿ, ಪಾಪ ನಮ್ಮಲ್ಲಭ. ಗಿರ್ಜಾ, ಅವನ ಪರ ವಕಾಲತ್ ವಹಿಸ್ಕೊಂಡ್ ಬರಬೇಡ ನೀನು. ನೀವು ಅವನ ಬಗ್ಗೆ ಎಷ್ಟೇ ಪಾಪ ಅಂದ್ರೂ ಅವ್ನು ಮಾಡಿರೋ ಗಾಯ ನಂಗೆ ಇವತ್ತಿಗೂ ಚುರ್ರ ಅಂತ ಇದೆ. ಅದ್ರ ಉರಿ ನೋವು ನನಗ್ ಮಾತ್ರ ಗೊತ್ತು. ಅವನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ರೀ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ವಲ್ಲಭ, ನೀವ್ ಹೇಳಿದ ಹುಡುಗಿನ ಮದ್ವೆ ಆಗಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ನ್ ನಿಮ್ ಮೇಲಿಟ್ಟಿರೋ ಪ್ರೀತಿನ ಸುಳ್ಳು ಅಂತ ಯಾಕ್ರೆ ಹೇಳ್ತೀರಾ? ನಿಮ್ ಮಗ ಅವನ್ ಗೆಲುವನ್ನ ನೀವೆಷ್ಟು ಸಂಭ್ರಮಿಸ್ತೀರಾ ಅಂತ ನನಗ್ ಗೊತ್ತು. ತಗೊಳ್ಳಿ ಇದನ್ನ. ಏನ್ ಮಾತಾಡ್ತಾ ಇದೀಯ ಗಿರ್ಜಾ ನೀನು? ಅವನು ಅವತ್ತೆಲ್ಲ ಹೇಳಿದ್ದೆಲ್ಲ ಮರ್ತೋಯ್ತಾ ನಿನಗೆ? ಏನ್ ಹೇಳ್ದ? ಯಾರಾದ್ರೂ ಕೇಳಿದ್ರೆ ನಾನ್ ನಿಮ್ ಮಗನೇ ಅಲ್ಲ,
ನೀವು ನನ್ನ ಅಪ್ಪನೇ ಅಲ್ಲ ಅಂತ ಹೇಳ್ಬಿಡಿ ಅಂತ ಹೇಳಿದ್ನಲ್ಲ ಅವನು. ಅಂದಮೇಲೆ ಅವನ್ ಸೋಲ್ಗೆ ಗೆಲುವಿಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ರೀ ಗಿರಿಜಾ, ಮತ್ತೆ ಮತ್ತೆ ಅವನ ವಿಷಯ ಮಾತಾಡಿ ನಂಗೆ ಮನ್ಸು ನೋವು ಮಾಡಬೇಡ. ಹೋಗು. ಚಿಕ್ಕು, ಬೇಜಾರಾಗ್ಬೇಡ ಕಣೋ. ಅಪ್ಪ ಸಿಟ್ಟಲ್ಲಿದ್ದಾರಲ್ಲ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ನೀನು ಬೇಜಾರು ಮಾಡ್ಕೋಬೇಡ. ಹೌದು ಕಣೋ, ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ಲ. ನೋಡು, ಅವರು ಕೋಪದಲ್ಲಿ ಇದು ಮಾಡ್ತಾರೆ ಅಷ್ಟೇ. ಆದರೆ ಒಂದಲ್ಲ ಒಂದಿನ ನನ್ನ ಜೊತೆ ರಾಜಿ ಅಂದಾಗೆ ನಿನ್ನ ಜೊತೆ ಹಾಗೆ ಆಗ್ತಾರೆ. ಆ ಟೈಮ್ ಬಂದೇ ಬರುತ್ತೆ, ಸಮಾಧಾನ ಮಾಡ್ಕೋ. ನಂಗೇನು ಬೇಜಾರಾಗಿಲ್ಲ. ಪಾಪ ಈ ಕಾಡ್ ಪಾಪನ ಅಪ್ಪನು ಇವನ್ ಜೊತೆ ಮಾತಾಡ್ತಾ ಇಲ್ಲ. ಹೆಂಗಿದೆಲ್ಲ ಸರಿ ಮಾಡೋದು? ಅಮ್ಮವ್ರೆ, ಕೆಲಸ ಎಲ್ಲ ಮುಗೀತು, ನಾನು ಹೊರಡ್ತೀನಿ. ಹೋಗಿ ಬನ್ನಿ. ಸರಿ ಅಮ್ಮ. ಕಲಾ, ಅತ್ತೆ ಹೇಳಿ, ಕಾಫಿ ಏನಾದ್ರು ಮಾಡ್ಕೊಡ್ಲಾ? ಮಾತು ಮರೆಸ್ಬೇಡ ಕಣೆ. ದಿನೇ ದಿನೇ ನಿಂದು ಜಾಸ್ತಿ ಆಗ್ತಾ ಇದೆ, ನೋಡ್ತಾನೆ ಇದ್ದೀನಿ. ಏನಾಯ್ತು ಅತ್ತೆ ಇವಾಗ? ನೀನೇಕೆ ಅಮೂಲ್ಯ ಹತ್ರ ಒಂದು ಮಾತಾಡ್ಲಿಲ್ಲ? ನೋಡು, 30 ವರ್ಷಗಳಾದ್ರೂ ಗಿರಿಜಾ ಮತ್ತು ಅಳಿಯಂದ್ರು ಒಟ್ಟಿಗೆ ಕಂಡಾಗ ಕಣ್ಣರುಳಿಸಿ ನೋಡ್ತೀನಿ ಕಣೆ. ಮಗಳು ಅಳಿಯಂದ್ರು ಒಟ್ಟಿಗೆ ನೋಡೋದು ಅಂದ್ರೆ ಯಾವ ತಾಯಿಗಾದ್ರೂ ಖುಷಿ ಆಗತ್ತೆ. ಅಂತದ್ರಲ್ಲಿ ನಿನ್ ಮಗಳು ಅಳಿಯ ಕಾಲೇಜಲ್ಲಿ ಅದ್ಯಾವ್ದ್ರಲ್ಲೋ ಗೆದ್ದು ನಿನ್ ಹತ್ರ ಖುಷಿ ಹಂಚ್ಕೊಳಕ್ ಬಂದ್ರೆ ಒಂದು ಮಾತೇ ಆಡ್ಲಿಲ್ವಲ್ಲೇ ನೀನು ಅವಳ ಹತ್ರ? ಹೆತ್ತ ಮಗಳ ಹತ್ರ ಒಂದು ಮಾತಾಡದೆ ಇರುವಷ್ಟು ಕಲ್ ಮಾಡ್ಕೊಂಡಿದ್ಯೇನೆ ನಿನ್ ಮನಸ್ಸನ್ನ? ಹೌದು ಅಂತ ನನ್ ಮನ್ಸು ಕಲ್ಲೇ ಆಗಿದೆ. ಕಲಾ, ಪಾಪ ಕಣೆ ನಮ್ಮ ಅಮ್ಮು. ಅತ್ತೆ ಪದೇ ಪದೇ ಅವಳ ಬಗ್ಗೆನೆ ಮಾತಾಡ್ಬೇಡಿ. ಅವಳ ವಿಷಯ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಮೂಲ್ಯ ಹೆಸರನ್ನ ಇನ್ನೊಂದ್ಸಲ ಹೇಳ್ಬೇಡಿ. ಏನಂದೆ? ಅಮೂಲ್ಯ ಹೆಸರು ಎತ್ತಬಾರ್ದ? ಅಲ್ಲ ಕಲಾ, ನೀನ್ ಹೀಗ ಆಡಿದ್ರೆ ನಿನಗೂ ನಿನ್ ಗಂಡಂಗೂ ಏನೇ ವ್ಯತ್ಯಾಸ? ಸೂರ್ಯಚಂದ್ರ ಇಬ್ರು ಗಿರಿಜಾನ ಮಾತಾಡ್ದೇ ಇರುವಾಗ ನೀನೇ ನನ್ನ ಹತ್ರ ಬಂದು ಹೇಳ್ತಿದ್ದೆ, ಅತ್ತೆ ಗಿರಿಜಾನ್ ನೋಡಿದ್ರೆ ಕರಳು ಚುರ್ರ ಅನ್ನುತ್ತೆ, ಇನ್ ಯಾರು ತಪ್ಪು ಮಾಡದೆ ಇರೋದನ್ನ ಗಿರಿಜಾ ಮಾಡಿದಾಳ ಅಂತ. ಈಗ ನಿನ್ ಹೆತ್ತ ಮಗಳನ್ನ ನೀನೇ ಮಾತಾಡ್ಸ್ತಾ ಇಲ್ವಲ್ಲ, ನಿನ್ ಕರಳು ಚುರ್ಕನ್ನಲ್ವಾ? ಯಾರು ಮಾಡದೆ ಇರೋ ತಪ್ಪು ನಿನ್ ಮಗಳು ಮಾಡಿಲ್ಲ ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಮಾತಾಡುಕಲ್ಲ, ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು. ಗೊತ್ತಿದ್ದು ತಪ್ಪು ಮಾಡಿದಾಳತ್ತೆ ಅವಳು. ಅದನ್ನ ಕ್ಷಮಿಸೋದಿಕ್ ಆಗೋದಿಲ್ಲ. ಶಿಕ್ಷೆನ ಅನುಭವಿಸ್ಲಿ ಬಿಡಿ. ಶಿಕ್ಷೆ ಅಂತೆ ಶಿಕ್ಷೆ? ಅವಳ ಜೀವನ ಅವಳ ಇಷ್ಟ ಕಣೆ. ಅವಳಿಗೆ ಇಷ್ಟ ಇಲ್ದೇ ಇರೋ ಆ ಅಮೆರಿಕ ಗಂಡನ ಜೊತೆ ಮದುವೆ ಮಾಡಿದ್ರೆ ಆಗ ಇಷ್ಟ ಆಗ್ತಿತ್ತಲ್ವಾ ನಿಮಗೆ? ಅಮೂಲ್ಯ ಮಾಡಿದ್ದು ನಿಮಗಳ ದೃಷ್ಟಿಲಿ ತಪ್ಪೇ ಇರ್ಬಹುದು, ಆದ್ರೆ ನನ್ನ ಪ್ರಕಾರ ಅವಳು ಮಾಡಿದ್ದೇ ಸರಿ. ವಲ್ಲಭ ಎಂತ ಚಿನ್ನಂತ ಹುಡುಗ, ಮದುವೆ ಆದ್ಮೇಲೆ ತನ್ನ ಹೆಂಡತಿನ ಕಾಲೇಜಲ್ಲಿ ಕರ್ಕೊಂಡೋಗಿ ಓದಿಸ್ತಿದ್ದಾನೆ. ಅಮೂಲ್ಯನ್ ಕನಸೆ ತಾನು ಮುಂದೆ ಓದ್ಬೇಕು ಅನ್ನೋದು. ಅವನು ಅದನ್ನ ನನಸು ಮಾಡ್ತಾ ಇದ್ದಾನೆ. ಅಂತ ಹುಡುಗನ ಕೈ ಹಿಡಿದಿದ್ದಾಳೆ ನನ್ನ ಮೊಮ್ಮಗಳು. ಅವಳ ಬಗ್ಗೆ ನನಗ್ ಬೆಟ್ಟದಷ್ಟು ತೃಪ್ತಿ ಇದೆ. ನೀನ್ ಸಿಟ್ಟು ಸೇಡು ಪಕ್ಕಕ್ಕಿಟ್ಟು ನೋಡು, ಆಗ ನಿನ್ ಮಗಳು ಖುಷಿ ಕಾಣಿಸುತ್ತೆ. ಏನು ಗಿರಿಜಾ ಓಡೋದಾಗ ನನಗೂ ನೋವಾಗ್ಲಿಲ್ಲ, ಸಿಟ್ಟು ಬರ್ಲಿಲ್ಲ ಅನ್ಕೊಂಡಿದೀಯಾ? ಬಂದಿತ್ತು, ಆದ್ರೆ ನಾನು ಅದನ್ನ ದೊಡ್ಡ ಮಾಡ್ದೇನೆ ನನ್ನ ಮಗಳ ಖುಷಿನ ಮಾತ್ರ ನೋಡ್ದೆ, ಆಗ ಸಮಾಧಾನ ಆಯ್ತು. ನಮ್ ಸಿಟ್ಟಿಗಿಂತ ಬೇರೆಯವ್ರ ಖುಷಿ ದೊಡ್ಡದ ಅನ್ಕೋಬೇಕು ಕಲಾ. ವಲ್ಲಭ, ಅದಕ್ಕೆ ವಲ್ಲಭ, ಮಾವ ಹಾಗೆಲ್ಲ ಮಾತಾಡುದು ಅಂತ ಬೇಜಾರಾಗ್ಬೇಡ್ವು. ನಿನಗೆ ಗೊತ್ತಲ್ವಾ, ಮಾವಂಗೆ ನಿನ್ ಮೇಲೆ ಸಿಟ್ಟಿದೆ, ಅದಕ್ಕೆ ಅವ್ರು ಸ್ವೀಟ್ ತಿನ್ಲಿಲ್ಲ. ಬೇಜಾರೇನೋ ಆಯ್ತು ಅದಕ್ಕೆ, ಆದ್ರೆ ನಮ್ಮ ಅಪ್ಪನ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ಮೇಲಿಂದ ಬೈದ್ರು ಒಳಗಡೆಯಿಂದ ಖುಷಿ ಪಟ್ಟಿರ್ತಾರೆ. ನನ್ ಮೇಲೆ ಅವ್ರಿಗೆ ಹೆವಿ ಪ್ರೌಡ್ ಫೀಲ್ ಇದೆ. ಸ್ವೀಟ್ ಒಂದ್ ತಿನ್ಲಿಲ್ಲ ಅಷ್ಟೇ. ಹೌದಾ? ಅದಕ್ಕೆ ಹೋದ್ಸಲ ಕಾಲೇಜಲ್ಲಿ ನಾನು ಎಲೆಕ್ಷನ್ ಗೆದ್ದಾಗ ಸ್ವೀಟ್ ತಗೋ ಬಂದಾಗ ನನಗ್ ಬೈದಿರ್ಲಿಲ್ಲ. ಆಮೇಲೆ ಅವರು ಸ್ವೀಟ್ ನ ಗುಟ್ಟಾಗಿ ತಿಂದಿದ್ರು, ಬೆಕ್ಕು ತರ. ಅಮ್ಮನ ಹತ್ರ ನನ್ ಮಗ ಗೆದ್ರೆ ನನ್ಗೂ ಖುಷಿ, ಅವನ್ ಗೆಲುವನ್ನೇ ನಾನು ಬಯಸೋದು ಅಂತ ಹೆಮ್ಮೆಯಿಂದ ಮಾತಾಡ್ತಿದ್ರಂತೆ. ಈ ಸಲನು
ಅದೇ ಆಸೆಯಲ್ಲಿ ಸ್ವೀಟ್ ತಿಂತಾರೆ ಅಂತ ನಾನು ಸ್ವೀಟ್ ತಂದೆ. ಆದ್ರೆ ನನ್ ಮೇಲೆ ಹೆವಿ ಸಿಟ್ಟಿದೆಯಲ್ಲ ಅವ್ರಿಗೆ, ಅದಕ್ಕೆ ನನ್ನ ಆಸೆ ಹೋಗಿ ಹಾಕ್ಸ್ಕೊಂಡ್ಬಿಡ್ತು. ಏನ್ ಮಾಡೋದು? ಇರ್ಲಿ ಬಿಡಿ, ನಿಧಾನಕ್ಕೆ ಎಲ್ಲ ಸರಿ ಹೋಗುತ್ತೆ. ಅಲ್ವಾ ವಲ್ಲಭ, ನಾನ್ ನಿನಗ್ ಸಮಾಧಾನ ಮಾಡಕ್ ಬಂದ್ರೆ ನೀನೇ ನನಗ್ ಸಮಾಧಾನ ಮಾಡ್ತಿದ್ಯಲ್ಲೋ. ನಾನು ನಿಮ್ ಸಮಾಧಾನ ಕೇಳ್ತಿಲ್ಲ. ಅದಕ್ಕೆ ಈ ಅಪ್ಪ ಮಗನ್ ಬಾಂಡಿಂಗು ಒಂಥರ ಡಿಫ್ರೆಂಟು. ಈ ಚಿಕ್ಕ ಮಗ ಅಂದ್ರೆ 1-2 kg ಜಾಸ್ತಿನೇ ಲವ್ ಇದೆ ಅವ್ರಿಗೆ. ನೋಡಿದ್ರೆ ಹಂಗ ಅನ್ಸಲ್ಲ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ನನಗ್ ಗೊತ್ತಾಗುತ್ತೆ. ಓಹೋಹೋ, ಏನಪ್ಪ ಅಂತದ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ ನೀನು? ನಿಮ್ಗೂ ನಿಜ ಇಲ್ಲ ಅದಕ್ಕೆ. ಏನು? ಆ ಶ್ರೀಕಂಠ ಅವತ್ ನನಗೆ ಹೊಡೆದ್ನಲ್ಲ, ಆ ವಿಷಯನ ಅಮ್ಮ ಅಪ್ಪನ್ಗೆ ಹೇಳ್ದಾಗ ಒದೆ ತಿಂದ್ರೆ ತಿನ್ಲಿ ಬಿಡು ಅನ್ನೋ ಅಂತ ಅನ್ಬಿಟ್ರು. ನನ್ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವೇನೋ ಅನ್ನೋ ತರ ನಡ್ಕೊಂಡ್ಬಿಟ್ರು. ನನಗೆ ಹೆವಿ ಹರ್ಟ್ ಆಗೋಯ್ತು ಅದಕ್ಕೆ. ಆದ್ರೆ ಅವತ್ತು ನಾನು ಟೆರೆಸಲ್ ಮಲ್ಗಿದ್ದೆ. ಅವಾಗ ಅಪ್ಪ ಬಂದು ನನ್ ಪಕ್ಕ ಕೂತು ನನ್ನನ್ನ ಮುದ್ದು ಮಾಡಿದ್ರು. ಏನು ಹೇಳ್ತಿದ್ಯಾ? ಹೌದು ಅದಕ್ಕೆ. ಅಲ್ಲ, ನೀನ್ ಮಲ್ಗಿರ್ಬೇಕಾದ್ರೆ ಮಾವ ಬಂದ್ ನಿನ್ನ ಮುದ್ದು ಮಾಡಿದ್ರೆ ಅದ್ ಹೇಗೋ ನಿನಗ್ ಗೊತ್ತಾಗತ್ತೆ? ಎಲ್ಲೋ ನಿನಗ್ ಕನ್ಸ್ ಕಾಣ್ತಿರ್ಬೇಕು. ಕನ್ಸಲ್ಲ ಅದಕ್ಕೆ, ಅಲ್ಲೇ ಇರೋದು ಕಾಣಿಮೆಟ್ಟು ಇಷ್ಟು. ಅಂದ್ರೆ ಅಪ್ಪ ಏನೋ ನಾನ್ ಮಲ್ಗಿರ್ತೀನಿ, ಗೊರ್ಕೆ ಹೊಡಿತಾ ಇರ್ತೀನಿ, ಫುಲ್ಲು ಡೀಪ್ ಸ್ಲೀಪ್ ಅಲ್ಲಿ ಇರ್ತೀನಿ ಅಂತ ಬಂದ್ರು. ಆಮೇಲೆ ನನ್ ಗಾಯ ನೋಡಿ ನನ್ ತಲೆ ಸೌರಿ ಮುದ್ ಮಾಡೋಣ ಅನ್ಕೊಂಡೇ ಬಂದಿದ್ರಾ. ಆದ್ರೆ ನಾನ್ ಅವತ್ತು ನಿದ್ರೆನೆ ಮಾಡಿರ್ಲಿಲ್ಲ, ಕಣ್ ಮುಚ್ಕೊಂಡು ಸುಮ್ನೆ ಮಲ್ಗಿದ್ದೆ. ಅದಕ್ಕೆ ನಮ್ಮ ಅಪ್ಪ ಬಂದು ನನ್ ಮುದ್ದು ಮಾಡಿದ್ ಗೊತ್ತಾಗಿದ್ದು. ಹೌದಾ? ನಮ್ಗೆ ಮ್ಯಾಟ್ರಿ ಗೊತ್ತಿಲ್ವಲ್ಲವಲ್ಲಬಾ. ಹಾಗಾದ್ರೆ ಮಾವ ನಮ್ ಮುಂದೆ ಮಾತ್ರ ಗುರ್ರನ್ನೋದು. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಆಮೇಲೆ ಕದ್ದು ಮುಚ್ಚಿ ಸಿಗೋ ಲವ್ ಸಿಗಲ್ಲ ನನಗೆ. ನಿನ್ನ ಈ ತರ ಕದ್ದು ಮುಚ್ಚಿ ಮುದ್ದು ಮಾಡೋದ್ ನಿಲ್ಸಿ ಆದಷ್ಟು ಬೇಗ ನಮ್ಮವ ನಿನ್ ಜೊತೆ ಮಾತಾಡೋ ಹಾಗಾಗ್ಲಿ ಅಂತ ನಾನ್ ಆಶೀರ್ವಾದ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅದಕ್ಕೆ. ಅಪ್ಪ ಆದಷ್ಟು ಬೇಗ ನನ್ನನ್ನ ಕ್ಷಮಿಸ್ತಾರೆ, ನನ್ ಜೊತೆ ಮುಂಚಿನ ತರ ಮಾತಾಡ್ತಾರೆ. ಇಷ್ಟು ದಿನ ನಿಮ್ಮ ಹತ್ರ ಮತ್ತೆ ಕೇಶವಣ್ಣನ ಹತ್ರನೂ ಮಾತಾಡ್ತಿರ್ಲಿಲ್ಲ, ರೈಟ್? ಆದ್ರೆ ಈಗ ಮಾತಾಡ್ತಿದ್ದಾರೆ ತಾನೆ. ಹಂಗೆ ನಮಗೂ ಒಳ್ಳೆ ಟೈಮ್ ಬರುತ್ತೆ, ಅಪ್ನಾ ಟೈಮ್ ಆಯಗ. ಅಲ್ಲಿ ತನಕ ನಾನು ಕಾಯ್ತೀನಿ. ಅದಕ್ಕೆ ನನಗೇನು ಬೇಜಾರಿಲ್ಲ. ಅವ್ರಿಗೆ ನನ್ನ ಮೇಲೆ ಸಿಟ್ಟಿದೆ, ಆದ್ರೆ ಪ್ರೀತಿ ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ. ಆಕಾಶದಲ್ಲಿರೋ ಮೋಡ ಭೂಮಿ ತುಂಬಾ ದೂರ ಇದೆ ಅಂತ ಅನ್ಸಿದ್ರು, ಒಂದೇ ಒಂದ್ ಸ್ವಲ್ಪ ಜೋರಾಗಿ ಗಾಳಿ ಬಂದ್ರು ಆ ಮೋಡ ಕರಗಿ ಮಳೆಯಾಗಿ ಸುರಿಯುತ್ತೆ ಅಲ್ವಾ. ನಮ್ಮಪ್ಪನ ಪ್ರೀತಿನೂ ಹಾಗೆ. ಅದಕ್ಕೆ ಅವ್ರು ಅದನ್ನ ಎಷ್ಟ್ ದಿನ ಬೇಕಾದ್ರೂ ಬಚ್ಚಿಡ್ಲಿ, ಒಂದಲ್ಲ ಒಂದಿನ ಅದು ಮಳೆ ತರ ನನ್ನ ಮೇಲೆ ಸುರಿಯುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಕಾಯ್ತೀನಿ. ನೀನ್ ಅನ್ಕೊಂಡಾಗೆ ಆಗ್ಲಿ. ಥ್ಯಾಂಕ್ ಯು ಅದಕ್ಕೆ. ಏಯ್ ಕರಿಬೇಕು, ಏಯ್ ಎದಳೆ ಮೇಲೆ. ಅಯ್ಯಯ್ಯೋ, ಮೋಸ, ದರೋಡೆ, ವಂಚನೆ, ಅಕ್ರಮ ಎಲ್ಲ ಮೋಸ. ಎದಳೆ ಬೇಗ. ಏಯ್ ನೀನ್ ಯಾಕೆ ಮಂಚದ ಮೇಲೆ ಮಲಗಿದ್ಯಾ? ಓ, ನನ್ ಬರೋಕ್ಕಿಂತ ಮುಂಚೆ ಸೆಟ್ಲ್ ಆಗ್ಬಿಡಿದ್ಯಲ್ಲ. ಏಯ್ ನಿನಗ್ ನಿದ್ದೆ ಬಂದಿಲ್ಲ ಅಂತ ಗೊತ್ತು, ಡೌ ಮಾಡಬೇಡ. ಎದಳೆ ಮೇಲೆ. ಏಯ್, ಏನು ನೀನು ಮಲ್ಗಿರೋರ್ನ ಎಪ್ಸ್ತಿಯಲ್ಲ? ನಿನ್ನೇನ್ ಹಾರ್ಟ್ ಅಥವಾ ಕಲ್ಲ? ಹೌದು ಕಣೆ, ಕಲ್ಲೆ. ಏನಿವಾಗ? ಅದ್ ಸರಿ, ನೀವ್ ಯಾಕೆ ಮಂಚದ ಮೇಲೆ ಮಲಗಿದ್ರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆನೆ ಒಪ್ಪಂದ ಆಗಿತ್ತಲ್ಲ, ಯಾರ್ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರೋ ಅವ್ರದೇ ಮಂಚ ಅಂತ. ಅದ್ಯಾವ್ ಧೈರ್ಯದ ಮೇಲೆ ಮಾತಾಡ್ತಿದ್ಯಾ ನೀನು? ಅಂದ್ರೆ ನೀನ್ ಇವಾಗ ಬೆಸ್ಟ್ ಪರ್ಫಾರ್ಮರಾ? ಏನೋ ನನ್ನಂತ ಆರ್ಟಿಸ್ಟು ಪಕ್ಕದಲ್ಲಿರೋದಕ್ಕೆ ನೀನ್ ತಪ್ಪು ಮಾಡ್ದಾಗ್ಲೂ ಅದನ್ನ ಕವರ್ ಅಪ್ ಮಾಡಿ ಆಡಿಯನ್ಸ್ಗೆ ಗೊತ್ತಾಗ್ದಿರೋ ತರ ಮಾಡಿದೆ. ಬಂದ್ಬಿಡು. ನೀನು ಡೈಲಾಗ್ ಮರ್ತಾಗ ಮ್ಯಾನೇಜ್ ಮಾಡಿದ್ ನಾನು ಆಡಿಯನ್ಸ್ ನ ಗಮನಿಸ್ತಾ ಇದ್ದೆ. ನಾನ್ ಪರ್ಫಾರ್ಮ್ ಮಾಡುವಾಗ ಒಂಥರ ಅಭಿಮಾನದಿಂದ ಎಮೋಷನಲ್ ಆಗಿ ನೋಡ್ತಾ ಇದ್ರು. ಶ್ರೀದೇವಿ ಸರ್ ಮುಖದಲ್ಲಿ ಒಂಥರ ಹೆಮ್ಮೆ ಕಾಣಿಸ್ತಾ ಇತ್ತು. ಅಲ್ಲಿಗೆ ಡಿಸೈಡ್ ಆಯ್ತಲ್ಲ, ನಾನೇ ಬೆಸ್ಟ್ ಅಂತ. ಏಯ್ ಸಾಕ್ ನಿಲ್ಸೆ ನಿನ್ ಕತೆನ. ಓಹೋ, ಮಂಚನ ಕಬ್ಳಿಸೋಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನನಗೆ ಆಡಿಯನ್ಸ್ ನೋಡಿದ್ರೆ ತುಂಬಾ ನರ್ವಸ್ ಆಗ್ತಾ ಇದೆ ಅಂತ ಸ್ಟೇಜ್ ಹಿಂದೆ ಹೇಳಿದನ್ನ ಕಿವಿ ಯಾರಕ್ಕೆ ಕೇಳಿಸ್ಕೊಂಡಿದ್ದೀನಿ ನಾನು. ಏಯ್ ಇಳಿತ್ಯಾ ಇಲ್ವಾ ಈಗ ಮಂಚದಿಂದ? ಆಗಲ್ಲ ಕಣೋ, ಹತ್ತಿರೋ ಸಿಂಹಾಸನ ಹಾಗೆ ಇಳ್ದು ಬಿಟ್ರೆ ಈ ಪಟ್ಟಕ್ಕೊಂಥರ ಅವಮಾನ ಆಗುತ್ತೆ. ಇದು ಸಿಂಹಾಸನ ಏನೋ ಹೌದು, ಆದ್ರೆ ಇದ್ರ ಮೇಲ್ ಕೂರೋ ಮಹಾರಾಣಿ ನೀನಲ್ಲ, ಮಹಾರಾಜ ನಾನು. ಎದಳೆ? ಆಗಲ್ಲ ಕಣೋ, ನೀನ್ ಬೇಕಾದ್ರೆ ನೆಲದಲ್ಲಿ ಮಲ್ಕೋ.
ಈ ಕರಿಬೇಕನ್ನ ಹೆಂಗಾದ್ರೂ ಮಾಡಿ ಎಳ್ದು ಕೆಳಗೆಸಿಬೇಕಲ್ಲ. ಬೇಡ ಬೇಡ ಬೇಡ, ಆಮೇಲೆ ಕಿರ್ಚಿ ರಂಪಾಟ ಮಾಡ್ಬಿಡ್ತಾಳೆ. ಏನದು ಗೊಣ ಗೊಣ ಅಂತ ಗೊಣಗೋದು? ಏನೇ ಹೇಳೋದಿದ್ರು ನನಗೆ ಕೇಳ್ಸೋ ತರ ಹೇಳು. ಆಯ್ತು ಕಣೆ, ಇವಾಗ ನಾಟಕದಲ್ಲಿ ಗೆದ್ದಿದ್ದನ್ನ ಮರ್ತು ಬಿಡೋಣ. ಇವಾಗ ಒಂದು ಹೊಸ ಚಾಲೆಂಜ್ ಮಾಡೋಣ. ಅದ್ರಲ್ಲಿ ಯಾರು ಗೆಲ್ತಾರೆ? ಈ ಮಂಚ ಅವ್ರದೇ. ಏನ್ ಚಾಲೆಂಜು? ನಾನು ನೀನು ಇಬ್ರು ಕಣ್ ಬಿಟ್ಕೊಂಡು ಕೂತಿರ್ಬೇಕು. ಯಾರು ತೂಕಾಡ್ಸಿ ಮಲ್ಕೊಂಡ್ಬಿಡ್ತಾರೋ ಅವರು ನೆಲದ ಮೇಲೆ ಮಲ್ಕೋಬೇಕು. ಇದೇ ಚಾಲೆಂಜ್, ಓಕೆನಾ? ಅಷ್ಟೇನಾ? ಇದೆಲ್ಲ ಒಂದ್ ಚಾಲೆಂಜಾ? ಇರ್ಲಿ ಬಿಡು, ನಿನ್ ಲೆವೆಲ್ಗೆ ನೀನ್ ಯೋಚನೆ ಮಾಡ್ತಿದ್ಯಾ. ಚಾಲೆಂಜ್ ಅಕ್ಸೆಪ್ಟೆಡ್. ದೊಡ್ಡ ಬಿಲ್ಡಪ್ ಕೊಡ್ಬೇಡ, ನಿನ್ ಕೈಲಿ ಇದೆಲ್ಲ ಆಗಲ್ಲ. ಯಾಕಾಗಲ್ಲ? ನಂಗೆ ನಿದ್ದೆ ಬರಲ್ಲ. ಮೊದ್ಲು ಮಲ್ಗೋದೆ ನೀನು ಕುಳ್ಳಿ ತಂದು. ಏನು ಇಲ್ಲ, ಎಕ್ಸಾಮ್ ಇರುವಾಗ ಬೆಳಕ್ ಹರಿಸ್ಬಿಟ್ಟಿದೀನಿ ನಾನು. ಆ ಲೆವೆಲ್ಗೆ ಓದಿದೀನಿ. ಸ್ವಲ್ಪನೂ ಕಣ್ ಮುಚ್ಚಿಲ್ಲ. ಇನ್ನು ಚಾಲೆಂಜ್ ಅಂದ್ರೆ ಕಣ್ ಮುಚ್ಚೋದೇ ಇಲ್ಲ. ನಾನೇ ವಿನ್ ಆಗೋದು. ಮಂಚ ನನಗೆ ಫಿಕ್ಸ್. ನೋಡಮ್ಮ, ಸರ್ಕೋ ಕುತ್ಕೋ ಅಲ್ಲಿ. ಸರಿ ಆಗಿದೆ. ಅಕ್ಕ, ನಿನ್ ನೇಲ್ಸ್ ಎಷ್ಟ್ ಚೆನ್ನಾಗಿದೆ. ನನ್ಗಂತೂ ಉಗ್ರೆ ಬೆಳೆಯಲ್ಲ. ನೇಲ್ ಎಕ್ಸ್ಟೆನ್ಷನ್ ತಗೊಳ್ಳೋಣ ಅಂದ್ರೆ ಈ ಅಮ್ಮ ದುಡ್ಡೇ ಕೊಡಲ್ಲ. ಅಯ್ಯೋ 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 ಅಯ್ಯೋ, ಏನೇ ಮಾಡ್ತಾ ಇದೀಯ ನೀನು? ನಮ್ ನೆಮ್ಮದಿಯಾಗಿರೋದೇ ನಿನ್ಗೆ ಇಷ್ಟ ಇಲ್ವೇನೆ? ಏನೇ ಮಾಡ್ತಿದ್ಯಾ? ಹೋಗೆ ನೀನು. ನೀನೇನೆ ಹೇಳೆ ಹೇಳೆ, ಯಾಕೆ ನಮ್ಮ ಮನೆ ಹಾಳು ಮಾಡ್ತಿದ್ದೀರಾ ನೀವಿಬ್ರು? ಥೂ. ಅಮ್ಮ, ಏನಾಯ್ತಮ್ಮ ಇವಾಗ? ನೇಲ್ ಪಾಲಿಶ ಕಳಿಸ್ತಿದ್ಯಾ? ಬಾಯಿ ಮುಚ್ಕೊಂಡು ಸುಮ್ನೆ ಇರೇ. ಅಲ್ವೇ, ಇವಳಿಗೇನೋ ಬುದ್ಧಿ ಇಲ್ಲ. ಇವಳು ಕೇಳಲ್ಲು, ನಿನ್ ನೇಲ್ ಪಾಲಿಶ್ ಹಚ್ಬಿಟ್ಟೆ. ಬಿಡ್ತೀನಿ ನೋಡಿ ಎರಡು. ನೀನು ನೋಡಿ, ನಿನಗಿದು ಬರೀ ನೇಲ್ ಪಾಲಿಶು. ನೀನೇನಾದ್ರೂ ಈ ನೇಲ್ ಪಾಲಿಶ್ ಹಚ್ಕೊಂಡ್ರೆ ನಮ್ ಜೀವನ ಎಲ್ಲ ಬೂಟ್ ಪಾಲಿಶು ಕಣೆ. ಬೂಟ್ ಪಾಲಿಶಾ? ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡಮ್ಮ. ಸರಿ, ಡೀಸೆಂಟ್ ಆಗೇ ಮಾತಾಡ್ತೀನಿ, ಕೇಳಿಸ್ಕೊ. ಅಲ್ವೇ, ಆ ನಂದಕುಮಾರ್ ಅವರು ತುಂಬಾ ಸಂಪ್ರದಾಯಸ್ಥರಂತೆ. ಅವ್ರು ಆಗಿನ ಕಾಲದಲ್ಲಿ ಇದ್ದವರು ಈಗಿನ ಕಾಲಕ್ಕೆ ಬಂದೇ ಇಲ್ವಂತೆ. ಮನೇಲಿರೋ ಮಕ್ಕಳು ಅದೇನದು ಸ್ಲೀವ್ಲೆಸ್ ಟಾಪ್ಗಳು, ಈ ಹರಕ್ ಪ್ಯಾಂಟ್ಗಳೆಲ್ಲ ಹಾಕೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ ಕಣೆ. ಮಿತವಾಗಿ ಖರ್ಚು ಮಾಡ್ಬೇಕು, ಹದಬಸ್ತಲ್ಲಿರ್ಬೇಕು, ಹಿಂಗೆ ಅಂತ ಅವ್ರವ್ರ ಮಕ್ಕಳನ್ನ ಬೆಳೆಸಿದಾರ ಕಣೆ. ನಾನು ಎಲ್ಲ ಕಡೆ ಅವ್ರ ಬಗ್ಗೆ ವಿಚಾರಿಸಿದೀನಿ. ಅದಕ್ ನನ್ ಕೈಯಲ್ಲಿರೋ ನೇಲ್ ಪಾಲಿಶ್ ಯಾಕ ಮಾಡಿಸ್ತಿದ್ಯಾ? ನೋಡಮ್ಮ, ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ. ಅವ್ರಿಗೆ ಈ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ತುಟಿಗೆ ಬಣ್ಣ ಹಚ್ಕೊಳ್ಳೋದು, ಉಗ್ರಿಗೆ ಬಣ್ಣ ಹಚ್ಕೊಳ್ಳೋದು, ಮುಖಕ್ಕೆ ಪೇಂಟ್ ಮಾಡ್ಕೊಳ್ಳೋದು, ಈ ಕೂದಲೆಲ್ಲ ರಿಂಗ್ ರಿಂಗ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಅವ್ರು ಸುತಾರಾಮಿ ಸಂಬಂಧ ಒಪ್ಪಲ್ಲ ಕಣೆ. ಅದಕ್ಕೆ ನೀನ್ ಇದೇ ತರ ಲಕ್ಷಣವಾಗಿ ಸಿಂಪಲ್ ಆಗಿ ರೆಡಿ ಆದ್ರೆ ಈ ಸಂಬಂಧ ಫಿಕ್ಸು ಕಣೆ. ಅಮ್ಮ, ನೀನಾಗ್ಲೇ ಅಷ್ಟೆಲ್ಲ ಹೇಳ್ದೆ ಅಂತ ನಾಳೆ ಬರೋರ್ ಮುಂದೆ ನನ್ ಸೀರೆ ಉಟ್ಕೊಂಡು ನಿಂತ್ಕೊಳ್ಳೋಕೆ ಒಪ್ಕೊಂಡಿರೋದು. ಅದು ನಿನ್ ಮೇಲಿರೋ ಗೌರವಕ್ಕಷ್ಟೇ. ನೋಡೆ, ಬಯಸಿ ತುತ್ತು ಬಾಯಿಗೆ ಬರಕ್ ಮುಂಚೆ ಅದನ್ನ ಬೀದಿಗೆ ಎಸಿಬೇಡ. ನಮ್ಮೆಲ್ಲರ ಹೊಟ್ಟೆಗೂ ತಣ್ಣೀರ್ ಬಟ್ಟೆ ಹಾಕೊಳ್ಳೋ ತರ ಮಾಡ್ಬಿಡ್ವೆ ನಿಂದ ಅಮ್ಮಯ್ಯ ಅಂತೀನಿ. ಅಮ್ಮ, ನನ್ ಜಾತಕದಲ್ಲಿ ದೋಷ ಇರ್ಬೋದು, ನಾನ್ ಡಿಗ್ರಿನೂ ಮುಗಿಸ್ದೇ ಇರ್ಬೋದು, ಆದ್ರೆ ನಾನ್ ಮದ್ವೆ ಆಗೋ ಹುಡ್ಗ ನನ್ ಮನ್ಸಿಗೆ ಇಷ್ಟ ಆಗೋದ್ ಮುಖ್ಯ. ನಾಳೆ ನಾನು ಅವ್ರ ಜೊತೆ ಮಾತಾಡ್ಬೇಕಮ್ಮ. ಮಾತಾಡಿದ್ಮೇಲೂ ಅವ್ರು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಎಲ್ರ ಮುಂದೆ ಬಂದು ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ಪ್ರಿಯಾ, ಏ ಪ್ರಿಯಾ, ಅಯ್ಯೋ ಲಾವಣ್ಯ, ನಮ್ ಶತ್ರುಗಳು ದೂರ ಎಲ್ಲೂ ಇರಲ್ಲ ಕಣೆ. ನಮ್ ಹೊಟ್ಟೆಲ್ ಹುಟ್ಟಿ ನಮ್ ಹೊಟ್ಟೆನೇ ಉರಿಸ್ತಾ ಇರ್ತಾರೆ. ನಮಗ್ ಗೊತ್ತಾಗೋದೇ ಇಲ್ಲ. ನಿಂಗ್ ಗೊತ್ತಾಯ್ತಾ? ಹೋಗೆ ಹೋಗೆ. ನಾನು ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನಿನ್ನ ನೋಡಕ್ಕೆ ಆಗಲ್ಲ ಕಣೆ. ನೀನ್ ಇಷ್ಟೊಂದು ಕೆಡ್ತಾ ಇದ್ಯಾ? ಹೌದೌದು, ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ. ನೀನೇನ್ ನಿನ್ನ ಹೀರೋ ಅನ್ಕೊಂಡಿದ್ಯಾ? ಅದೇನೋಪ್ಪ, ನಾನ್ ನೋಡಿದವ್ರು ಎಲ್ರು ಹಾಗೆ ಅಂತಾರೆ. ಓ, ಹೋಗಿ ಕನ್ನಡಿಲಿ ಮುಖ ನೋಡ್ಕೊ. ಕನ್ನಡಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋರು ಡೌಟ್ ಇರೋರು ಬೆಬೆ. ಏಯ್, ನೀನು ಎಷ್ಟ್ ಡೈಲಾಗ್ ಹೊಡೆದು ಯಾಮಾರಿಸ್ತಿದ್ಯಾ? ನಾನ್ ಯಾಕೆ ಇವಳ ಜೊತೆ ಜಗಳ ಆಡ್ತಾ ಇದ್ದೀನಿ? ನಾನ್ ಜಗಳ ಆಡದಷ್ಟು ಇವಳು ಜಾಸ್ತಿ ಮಾಡ್ತಾಳೆ. ಬೇಡ ಬೇಡ, ಸುಮ್ಮನೆ ಇವಳ ಮುಂದೆ ನಿದ್ರೆ ಬರೋ ತರ ಆಕ್ಟ್ ಮಾಡೋಣ.
ಏಯ್ ಏನಾಯ್ತು? ತೂ ಕುಡಿಸ್ತಾ ಇದ್ಯಾ? ನಿದ್ರೆ ಬರ್ತಿದ್ಯಾ? ಏ ಇಲ್ಲಪ್ಪ, ಅದು ಒಂದೇ ಫೋಸಲ್ ಕೂತು ಕೂತು ಬೆನ್ನು ನೋವ್ತಾ ಇದೆ. ಯಾಕೋ ನಿದ್ದೆ ಬರ್ತಿದ್ಯಲ್ಲ, ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ್ ಬಂದ್ಬಿಡೋಣ. ಎಲ್ಲಿಗೆ ಹೋಗ್ತಾ ಇದ್ಯಾ? ವಾಶ್ರೂಮ್ ಕಾರ್ಡ್ ಪಾಪ. ಅದೆಲ್ಲ ಇಲ್ಲ, ನೀನ್ ಎದ್ದೊಟ್ರೆ ಸೋತಂಗೆ. ರೂಲ್ಸ್ ಮೊದ್ಲೇ ತಾನೆ, ಎಲ್ಲೂ ಹೋಗೋಗಿಲ್ಲ ಅಂತ. ಸುಮ್ನೆ ಕುತ್ಕೋ. ಅಯ್ಯೋ, ವಾಶ್ರೂಮಿಗೆ ಅರ್ಜೆಂಟ್ ಆಗಿದೆ, ಹೋಗ್ ಬಂದ್ಬಿಡ್ತೀನಿ. ನೀನ್ ವಾಶ್ರೂಮ್ಗೆ ಅಂತ ಹೋಗಿ ಅಲ್ಲಿ ಚೆನ್ನಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀಯಾ, ಅವಾಗ ನಿದ್ರೆ ಎಲ್ಲ ಹಾರೋಗುತ್ತೆ. ನನಗ್ ಗೊತ್ತಿಲ್ವಾ ನಿನ್ ಕುಳ್ಳಿ ಪ್ಲಾನ್. ಸುಮ್ನೆ ಕುತ್ಕೋ, ಇಲ್ಲಾಂದ್ರೆ ಹೋಗ್ತಾ ಇರೋ, ನಾನೇ ವಿನ್ ಅಂತ ತೀರ್ಪಾಗುತ್ತೆ. ಬೇಡ ಬೇಡ ಬೇಡ, ನಾನೇ ಕೂತ್ಕೊಂತೀನಿ. ಥು, ನಿನ್ ಮುಖ ನೋಡಕ್ ಆಗ್ತಿಲ್ಲ, ಬೇರೆ ಏನಾದ್ರೂ ನೋಡ್ತೀನಿ. ಹಾ, ಬುಕ್ ಓದ್ತೀನಿ. ಓದು ಓದು, ಎಷ್ಟೊತ್ತು ಓದ್ಯಾ? ಓದು. ಹೂ ಕುಡಿಸಿದ್ರೆ ಪರವಾಗಿಲ್ಲ. ನಿನ್ ಮುಸುಂಡಿ ಒಳ್ಳೆ ಕೋತಿ ತರ ಇದೆ, ನೀನ್ ನೋಡಿದ್ರೆ ಹೀರೋ ತರ ಬಿಲ್ಡಪ್ ಕೊಡ್ತೀಯ. ಏನೋ ಮಾತಾಡ್ತಾನೆ ಇಲ್ಲ. ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇವನೇನು ಜಗಳನೇ ಮಾಡ್ತಾ ಇಲ್ಲ. ಇವನ್ ಜಗಳ ಮಾಡಿದ್ರೆ ನಿದ್ದೆ ಆದ್ರೂ ಬರಲ್ಲ. ಈಗ ಈ ತೂಕಡ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಆಡು ಆಡು ಆಡು, ಇದು ಒಳ್ಳೆ ಸ್ಟ್ರಾಟಜಿ. ನೀನ್ ಕಿತ್ತೋಗಿರೋ ವಾಯ್ಸ್ ಕೇಳಿದ್ರೆ ಬರ್ತಿರೋ ನಿದ್ರೆನೂ ನನ್ಗೆ ಹುಟ್ಟೋಗುತ್ತೆ. ನನ್ ಗೆಲ್ಸ್ಬೇಕು ಅಂತ ಅದ್ ಏನೇನ್ ಮಾಡ್ತೀಯೋ ಮಾಡು ಮಾಡು.